ಬೆಳೆದಂಥ ಚಿತ್ರ, ಬೆಳೆಸಿದಂಥ ಚಿತ್ರ, ಅದರ ಮೂಲಕ ಬೆಳೆದ ನಟರು, ನಿರ್ದೇಶಕರು, ನಿರ್ಮಾಪಕರು ಎಲ್ಲರೂ ಅದನ್ನು ನೆನೆಸ್ಕೊಳ್ತಾ ಇನ್ನೊಂದು ಅದೇ ರೀತಿಯ ಹೊಸ ಪ್ರಯತ್ನ ಮಾಡಿದ್ದಾರೆ ಕೃಷ್ಣಪ್ಪನವರು. ಬಹಳ ಸಂತೋಷ ನಮಗೆ. ಒಳ್ಳೆಯ ಪ್ರೇಕ್ಷಕರಿದ್ದ ಕಡೆ ಒಳ್ಳೆಯ ಸಿನಿಮಾ ಬರುತ್ತೆ ಅಂತ ಸತ್ಯಜಿತ್ ರಾಯ್ ಅವರು ಹೇಳಿದ್ದು. ಒಳ್ಳೆಯ ನಿರ್ಮಾಪಕರಿದ್ದಾಗ ಒಳ್ಳೆ ಸಿನಿಮಾಗಳು ಬರುತ್ತೆ ಅನ್ನೋದು ಕೂಡ ಸತ್ಯ. ಅದಕ್ಕೆ ಉದಾಹರಣೆ ಕೃಷ್ಣಪ್ಪನವರು. ಅವ್ರಿಗೆ ಸರಿಯಾದ ಸಾಥ್ ಸಿಗಬೇಕು, ಅದು ಬಹಳ ಮುಖ್ಯ. ಅಂಥ ಒಬ್ಬ ಸಾಥ್ ನಮ್ಮ ಯೋಗರಾಜ್ ಭಟ್ರಲ್ಲಿದೆ. ಹೊಸ ರೀತಿಯ ಯೋಚನೆ ಮಾಡೋದರೊಳಗೆ ಯೋಗರಾಜ್ ಭಟ್ಟು ಎತ್ತಿದ ಕೈ. ಯಾವ್ದು ಅವರ ಸಂಭಾಷಣೆ ಇರಲಿ, ನನಗೊಂದು ವಿಚಿತ್ರವಾದ ಕಾಸ್ಟ್ಯೂಮ್ ಕೊಟ್ಟಿದ್ದಾರಲ್ಲ ಅದಿರಲಿ, ಅಥವಾ ಹಾಡಿನ ಧಾಟಿ ಇರಲಿ, ಇಡೀ ಸಿನಿಮಾಗೆ ಒಂದು ರೂಪ ಇರಲಿ, ಅದೆಲ್ಲದರಲ್ಲೂ ಏನೋ ಒಂದು ಹೊಸತನವನ್ನು ಹುಡುಕಿ ಸೃಷ್ಟಿ ಮಾಡಿ ಅದನ್ನು ಗೆಲ್ಲಿಸೋರು ನಮ್ಮ ನಿರ್ದೇಶಕರು ಯೋಗರಾಜ್ ಭಟ್ರು. ಬಹಳ ಸಂತೋಷ ಅವ್ರ ಜೊತೆ ಕೆಲಸ ಮಾಡಿದ್ದು. ಬಹಳ ದಿವಸ ಕೈ ಬಿಟ್ಬಿಟ್ಟಿದ್ರು ನನ್ನ, ಈಗೇನೋ ಹುಡುಕೊಂಡು ಬಂದರು ಅಂತ. ಹುಡುಕೊಂಡು ಬಂದರೋ ಅಥವಾ ಅನಿವಾರ್ಯತೆ ಇತ್ತು ನನಗೆ ಗೊತ್ತಿಲ್ಲ. ಬಹಳ ಸಂತೋಷದ ದಿನ. ನಮ್ಮ ಸುಮುಖ ಹೊಸ ನಟ ಏನಲ್ಲ, ರಂಗಭೂಮಿಯಲ್ಲಿ ಮತ್ತೆ ಚಿತ್ರರಂಗದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾನೆ ಸಣ್ಣ ವಯಸ್ಸಿನಿಂದ. ಅದಕ್ಕೆ ಪೂರಕವಾಗಿ ಅವರ ತಂದೆ ತಾಯಿ ಕೂಡ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿದ್ರು ಅವನಿಗೆ. ಆ ವಾತಾವರಣದ ಬೆಳೆದು ಬಂದಿರೋನು. ಫಿಸಿಕ್ಸ್ ಟೀಚರ್ ಅಂತ ಹೇಳಿ ಒಂದು ನಿರ್ದೇಶನವನ್ನು ಮಾಡಿ ಗೆದ್ದ, ಅದರೊಳಗೆ ಪಾತ್ರವನ್ನು ಮಾಡಿದ್ದ. ಆದರೆ ಪ್ರಮುಖವಾಗಿ ಒಂದು ಇಡೀ ಚಿತ್ರರಂಗ ಜುಮ್ ಅಂತ ಅನ್ನಿಸ್ಕೊಂಡು ಎದ್ದು ನೋಡೋ ಅಂಥ ಒಂದು ಪಾತ್ರ ಅವನಿಗೆ ಬೇಕಿತ್ತು. ಅದು ಇಲ್ಲಿ ಸೃಷ್ಟಿಯಾಗಿದೆ, ಅವನಿಗೆ ಸಿಕ್ಕಿದೆ. ಅದನ್ನು ಅದ್ಭುತವಾದ ರೀತಿಯಲ್ಲಿ ಬಳಸ್ಕೊಂಡಿದ್ದಾನೆ. ಏನು ಹೇಳಬೇಕು ಅದನ್ನು, ನಮ್ಮ ಪ್ರೇಕ್ಷಕ ವೃಂದ, ಕನ್ನಡ ಜನತೆ ಇಂಥ ಒಬ್ಬ ಹೊಸ ಹುಡುಗನ್ನ ಎತ್ತಿ ಹಿಡಿದು ಅವನನ್ನು ದೊಡ್ಡ ಪ್ರಮಾಣದ ಹೀರೋ ಆಗಿ ಬೆಳೆಸಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ ಅವ್ರನ್ನ. ಹಾಗೇನೆ ಅವನ ಜೊತೆಯಲ್ಲಿ ನಮ್ಮ ಇಬ್ಬರು ಸುಂದರಿಯರಿದ್ದಾರಿಲ್ಲಿ. ನನಗೆ ಯಾವಾಗಲೂ ಕನ್ಫ್ಯೂಷನ್ನು, ಇವಳ ಹೆಸರು ಅವಳ ಹೆಸರು ಇದ ಅಂತ. ಆದ್ದರಿಂದ ಹೆಸರು ಹೇಳಲ್ಲ. ಇಬ್ಬರು ಬಹಳ ಚೆನ್ನಾಗಿ ಶೆಟ್ರು ಅಂತಾರೆ. ಶಿಲ್ಪಾ ಶೆಟ್ಟಿನೋ ಇದು ನನಗೆ ಗೊತ್ತಿಲ್ಲ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಜೊತೆಯಲ್ಲಿ ನೋಡಿದಾಗ ಹೊಸಬರು ಅಂತ ಅನಿಸಲ್ಲ. ಒಬ್ರೇನೋ 2-3 ಸಿನಿಮಾದಲ್ಲಿ ಮಾಡಿದ್ದೀರಲ್ವಾ ಹಂಗೆ. ಬಟ್ ಬಹಳ ಧೈರ್ಯವಾಗಿ, ಬಹಳ ಮುತುವರ್ಜಿ ಇಟ್ಟು, ಸಾಕಷ್ಟು ಶ್ರಮ ವಹಿಸಿ, ಆಮೇಲೆ ಇದು ಫಿಸಿಕಲ್ ಶ್ರಮ ಕೂಡ ಇದ್ದಂಥ ಸಿನಿಮಾ ಇದು. ಓಕೆ, ಅವೆಲ್ಲವನ್ನು ಭಾಳ ಚೆನ್ನಾಗಿ ನಿಭಾಯಿಸಿದ್ದಾರೆ ನಮ್ಮ ಇಬ್ಬರು ಸುಂದರಿಯರು. ಅವ್ರಿಗೂ ಕೂಡ ನಾನು ಶುಭ ಕೋರ್ತೇನೆ. ಹಾಗೆ ಇವತ್ತಿನ ದಿವಸ ಸಂಗೀತಕ್ಕೆ ಪ್ರಾಮುಖ್ಯತೆ. ಹಾಗೆ ಸಂಗೀತ ನನಗೆ ಅಷ್ಟೊಂದು, ಅದು ಬಹಳ ಹೈಲಿ ಟೆಕ್ನಿಕಲ್. ಒಂದು ಸಿನಿಮಾದಲ್ಲಿ ಸಂಗೀತ ಯಾಕೆ ಬೇಕು ಅಂತ ಯಾರು ಕೇಳಿದರೆ ಅದಕ್ಕೆ ದೊಡ್ಡ ಸಿಂಪೋಸಿಯಂಗಳಾಗಿವೆ, ಸೆಮಿನಾರ್ಗಳಾಗಿವೆ. ಅದೆಲ್ಲದರ ಒಟ್ಟಾರೆ ಸಾರಾಂಶ ಬರೋದಂದರೆ ಮೂಡ್ ಎನ್ಹಾನ್ಸರ್ ಅಂತೀವಿ. ಒಂದು ಸಿನಿಮಾಗೆ, ಒಂದು ಸನ್ನಿವೇಶಕ್ಕೆ ಒಂದು ಮೂಡನ್ನು ಕ್ರಿಯೇಟ್ ಮಾಡಿ, ಆ ಕ್ರಿಯೇಷನ್ ಮಾಡಿದ ಮೂಡನ್ನು ಎತ್ತಿ ಹಿಡಿಯೋದಿದೆಯಲ್ಲ, ಎನ್ಹಾನ್ಸ್ಮೆಂಟ್, ಅದು ಒಂದು. ಇನ್ನೊಂದು ನಾಸ್ಟಾಲ್ಜಿಯಾ, ಒಂದು ಹಿನ್ನೋಟವನ್ನು ಕೊಡುವಂಥ ಶಕ್ತಿ ಇರೋದು ಸಂಗೀತಕ್ಕೆ. ನಾನು ಬಹಳ ಹಳೇ ತಲೆಮಾರಿನ ಸಂಗೀತ ಪ್ರೇಮಿ. ಅಂದರೆ ನನಗೆ ಸಂಗೀತ ಅಂದ ತಕ್ಷಣ ಪಂಕಜ್ ಮಲ್ಲಿಕ್ಕು ಮತ್ತು ನಮ್ಮ ಯಾರು ಅಲ್ಲ, ಇನ್ನೂ ಹಿಂದೆ ಅಲ್ಲಪ್ಪ, ನಮ್ಮ ಛೇ ಏನು ಹಿಂಗಾದ್ರೆ ಭಾಳ ಇದಕ್ಕೆ ಬಂದು ಇನ್ನು ಹಿಂದಕ್ಕೆ ಹೋಗ್ಬೇಕು ನೀವು.
ಹೇಳ್ತೀನಿ ಅಲ್ಲ, ಬಿನಾಕ ಗೀತ್ಮಾಲನಲ್ಲಿ 8 ಗಂಟೆಗೆ ಇದು ಬರ್ತಿತ್ತಲ್ಲ, ಒಂದು ಟ್ರಿಬ್ಯೂಟ್ ಟು ದಿಸ್ ಮ್ಯಾನ್ ಸೈಗಲ್. ನನಗೆ ಸ್ವಲ್ಪ ಕಿವಿ ಮಂದ ಅಲ್ಲ, ಸೈಗಲ್ ಸಾಂಗ್ ನನಗೆ ಯಾವಾಗಲಾದರೂ ಅಳಬೇಕು ಅಂದಾಗ ಅವರ ಹಾಡು ಹಾಕ್ಕೊಂಡು ಕೇಳ್ತೀನಿ ನಾನು. ಅಳುವಂಥದ್ದು ಅಂದರೆ ಆಳು ಅಲ್ಲ, ಆ ಅಳುವಿನಲ್ಲಿ ಒಂದು ಸಂತೋಷ ಇದೆ, ಆ ಮ್ಯೂಸಿಕ್ನ ಎಂಜಾಯ್ ಮಾಡುವಂಥ ಇದು. ಹಾಗೆ ಕ್ಯಾ ಮೈನೆ ಕಿಯಾ ಆ ಒಂದು ಹಾಡು ಕೇಳಿದಾಗೆಲ್ಲ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಅದು ಸಂಪೂರ್ಣ ನನ್ನ ಯಾವುದೋ ಒಂದು ಬೇರೆ ಎತ್ತರಕ್ಕೆ ತೊಗೊಂಡು ಹೊರಟೋಗುತ್ತೆ ಅದು. ಕ್ಯಾ ಮೈನೆ ಕಿಯಾ ಹೈ, ಕ್ಯಾ ಮೈನೆ ಕಿಯಾ ಹೈ, ಮುझको ಖಫಾ ನೆನಪು ಬರ್ತದೆ.